ಒಬ್ಬರು ಫ್ರೆಂಡ್ ಅದಾರ ಮಡಿಕೇರಿಯಾಗ, ಕರ್ನಾಟಕದ ಕಾಶ್ಮೀರ ಅಂತ ಹೇಳ್ತಾರೆ ಮಡಿಕೇರಿಗ ಅಂತ ಹೇಳಿ. ಒಳ್ಳೆ ಜಾಗದಾಗ ನಮ್ ಬ್ರೇಕಪ್ ಸಾಂಗ್ ನಮ್ಮ ಉತ್ತರ ಕರ್ನಾಟಕದ ಹಾಕಿದೀವಿ ಅಂದ್ರ ಕುಂತ್ರು ನಿಂತ್ರು ಬಾರಿ ಹುಚ್ಚರ್ಗತ್ತೆ ವಿಡಿಯೋ ಮಾಡತ್ತಾನೆ ನಿಮ್ ಮಗ. ಅದ ತಾಯಿ ನಿಮಗ್ ಚಪ್ಪಲಿ ತಗೊಂಡು ಇವತ್ತಿನವರೆಗೂ ಬೆಳಿಲಿಕ್ಕಂದ್ರೆ ಯೂಟ್ಯೂಬ್ನಾಗ ಅದೀನಿ. ಸಾಯ್ ಹಲೋ ನಮಸ್ಕಾರ, ಸ್ವಾಗತ ಸುಸ್ವಾಗತ ನಮ್ಮ ಮತ್ತೊಂದು ಹೊಸ ವಿಡಿಯೋಗೆ. ಎಸ್ ಗೈಸ್, ನಾವು ಇವತ್ತೆಲ್ಲ ಹೋಗ್ತೀವಪ್ಪ ಅಂತ ಹೇಳಿದ್ರೆ ಕರ್ನಾಟಕದ ಕಾಶ್ಮೀರ ಅನ್ನೋ ಜಾಗಕ್ಕೆ ಹೋಗ್ತೀವಿ. ಕೂರ್ಗ್ ಹಂಗಂದ್ರೆ ಮಡಿಕೇರಿ. ಬರ್ರಿ ಗೈಸ್ ಹೋಗೋಣಂತ. ಈ ಮಳೆನ್ಯಾಗ ನಾ ಕ್ಯಾಮ್ರಾ ಹೆಂಗೆ ಆನ್ ಮಾಡ್ಕೊಂಡು ಓಡ್ಸಾತೀನಿ ಅಂತ ಹೇಳಿದ್ರೆ ನಿಮಗೆಲ್ಲ ಎಕ್ಸ್ಪ್ಲೇನ್ ಬೇಕಂದ್ರೆ ಮುಂದೆ ಹೇಳ್ತೀನಂತ. ಬರ್ರಿ ಗೈಸ್ ಈಗ ಹೋಗೋಣಂತ. ಮೊದಲು ಹೋಗಿ ಪೆಟ್ರೋಲ್ ಪಂಪಿಗೆ ಹೋಗೋಣ, ಪೆಟ್ರೋಲ್ ಹಾಕ್ಸೋಣಂತ. ಪೆಟ್ರೋಲ್ ಪಂಪಿಗೆ ನಮ್ಮ ಮೊದಲನೇ ಎಂಟ್ರಿ. ಈ ಬಸ್ನ್ಯಾವ ಈಗ ನನ್ನ ಮುಖಕ್ಕೆ ಹಿಂಗೆ ಆಲಿಸ್ಕೊಂಡು ಹೋದ ನೀರು ಏನಂತೀವ ಅವನು ನೀರು ಇದ್ದಿದ್ದೆಲ್ಲ ಬಾಯಾಗ ಸಿಳತ್ ಕೇಳಿಸಿ ಹರ್ರದ ಹನ್ನೆರಡು. ನಿಮ್ಮ ಸೋಡಾ ಗ್ಲಾಸಿಗೆ ವೈಫರ್ ಹಾಕೊಳ್ಳಿ ಅಂತ ಹೇಳ್ತಾರಲ್ಲ, ಹಂಗೆ ಈಗ ನಮ್ಮ ಕ್ಯಾಮ್ರಾಗೂ ವೈಫರ್ ಹಾಕೋಬೇಕು ನಾವು. ಯಾಕಪ್ಪ ಅಂದ್ರೆ ಕ್ಯಾಮ್ರಾ ಆನ್ ಮಾಡೋವಾಗೆಲ್ಲ ಪ್ರತಿ ಸಲ ಒರ್ಸೋದು ಆಗ್ತೈತೆ. ಹಂಗಾಗಿ ಬರ್ರಿ ಗೈಸ್, ನಾ ಈಗ ಎಲ್ಲಿ ಬಂದಿನಪ್ಪ ಅಂತ ಹೇಳಿದ್ರೆ ನಾವು ಯಾವತ್ತೂ ಇಲ್ಲ ಟೋಲ್ನಾಗ ನಿಂತ್ಕೇಸಿ ಚಹಾ ಕುಡಿತೀವಿ. ಹಾಗಾಗಿ ಆ ಜಾಗಕ್ಕೆ ಬಂದು ತರ್ಬಸೋನು. ಯಾಕಂದ್ರೆ ನಾವು ಸಣ್ಣದಾಗ ಚಹಾ ಕುಡ್ದು ಹೋಗೋಣ ಮುಂದೆ. ಚಹಾ ಕುಡಿಲಾರ್ದ ಹಂಗೆ ಎದ್ದು ಬಂದೀನಿ ಮನ್ಯಾಗ. ಯಾಕಂದ್ರೆ ಮಮ್ಮಿ ಇಲ್ಲ, ಹಂಗಾಗಿ ಇಲ್ಲೊಂದು ಅಂಗಡಿ ಇರ್ತೈತೆ ಯಾವಾಗಲೂ ಅಲ್ಲೊಂದು ಚಹಾ ಕುಡಿದ್ಕೇಸಿ ಹೋಗೋಣ್ರಿ ಬಂದು. ಚಹಾ ಕುಡಿದೀವಿ, ಈಗ ಇಲ್ಲಿಂದ ಹೋಗೋಣಂತ. ಹೆಂಗಾರ ಬೆಳಗ್ಗೆ ಆತು ನಮ್ಮ ಮಂಗಳೂರು ಬಿಡ್ಬೇಕಾದ್ರೆ ಆ ಪ್ಲೇಸಿಗೆ ಒಂದು 8-9 ಗಂಟೆಗೆ ರೀಚ್ ಆಗ್ಬೋದು ಮೋಸ್ಟ್ಲಿ. ನೋಡೋಣದು ಬರ್ರಿ ಎಷ್ಟು ಗಂಟೆ ಆಗ್ತೈತೆ ನಾ ರೀಚ್ ಆಗಬೇಕಾದ್ರೆ ಆ ಜಾಗಕ್ಕೆ ಅಂತೇಳಿ. ಕೂರ್ಗ್, ಮಡಿಕೇರಿ, ಕೊಡಗು ಎಂಥ ಒಳ್ಳೆ ಮೂರು ಹೆಸರು ಡಿಫ್ರೆಂಟ್ ಆದರೆ ಜಾಗ ಒಂದ. ಅಂಥ ಒಳ್ಳೆ ಜಾಗಕ್ಕೆ ಡಿಫ್ರೆಂಟ್ ಹೆಸರಲ್ಲಿ ಯಾಕೆ ಕರೆದು ಪಡ್ತಾರಂತೇಳಿ ನನಗೂ ಸಹ ಗೊತ್ತಿಲ್ಲ. ಅದಕ್ಕೋಸ್ಕರ ನಿಮಗೆ ತೋರ್ಸೋಕ್ಕೋಸ್ಕರ ಹೋಗಾತೀನಿ ಈ ಸಲ. ಓ ಮೈ ಗಾಡ್, ಇಷ್ಟು ಸಲ ಹೋಗಿನಿ ಮಡಿಕೇರಿನ ಕರೆಕ್ಟಾಗಿ ಎಕ್ಸ್ಪ್ಲೋರ್ ಮಾಡಿಲ್ಲ ನಾವು ಇನ್ನೂವರೆಗೆ. ಈ ಸಲ ಅರ್ಧ ಮಡಿಕೇರಿಯನ್ನು ಎಕ್ಸ್ಪ್ಲೋರ್ ಮಾಡ್ಕೊಂಬರ್ರಿ. ಆ ಗುಡ್ಡದ ಫೀಲ್ ತೊಗೊಂಡಾಕ ಮಡಿಕೇರಿಗೆ ಯಾಕೆ ಹೋಗ್ತೀನಿ ಅಂದ್ರೆ ಅಲ್ಲೇ ಗಾಯ್ಸ್ ರೋಡ್ ಮೇಲೆ ಇಂಥ ಒಳ್ಳೆ ಫಾಗ್ ಇರ್ತೈತಿ, ಹೇಳೋಕ್ಕಾಗಂಗಿಲ್ಲ. ಸೂಪರ್ ಫಾಗ್ ಅದ. ಓ ಮೈ ಗಾಡ್, ನನಗೆ ಈ ರೈಡಿಗೆ ಬರೋದಕ್ಕೆ ರೊಕ್ಕನೇ ಇದ್ದಿದ್ದಿಲ್ಲ. ನನ್ನ ಹತ್ರ ಒಂದು 2,000 ರೂಪಾಯಿನೇ ಇತ್ತು. ನಮ್ಮ ಅಣ್ಣನಿಗೆ ಒಂದು ಮಾತು ಹೇಳಿದೆ ಗೊತ್ತಾದಾಗ, ಅಣ್ಣ ನನಗೆ ಒಂದು 1,500 ರೂಪಾಯಿ ಬೇಕಾಗ್ಯಾವ ಅಂತೇಳಿ. ನಮ್ಮ ಅಣ್ಣ ಒಂದು ಮಾತಿನಾಗ 2,000 ರೂಪಾಯಿ ಯಾಕೆ ಏನಂತೇಳಿ ಕೇಳೋದೆ ಸುಮ್ಮನೆ ಹಾಕಿಬಿಟ್ಟ. ನಾನು ಮತ್ತು ನಮ್ಮ ಅಣ್ಣ ಮಾತಾಡ್ಲಿಕ್ಕಂದ್ರೂ ಪರವಾಗಿಲ್ಲ, ಕಣ್ಣಾಗ ಗೊತ್ತಾಗ್ಬಿಡ್ತೈತಿ ನಾ ಏನದೀನಿ ಏನಿಲ್ಲ ಅನ್ನೋದು. ಅದಕ್ಕೋಸ್ಕರ ಅಣ್ಣನ ತಮ್ಮಂದು ಸಂಬಂಧ ಯಾವತ್ತಿದ್ರು ಗಟ್ಟಿಯಾಗಿ ಇರ್ಬೇಕಂತಾರೆ. ನಮ್ಮ ಅಣ್ಣಂದು ಫುಲ್ ಗಟ್ಟಿಯಾಗೈತಿ. ನಿಮ್ಮ ಅಣ್ಣನ ತಮ್ಮಂದಿರ ಸಂಬಂಧ ಹೆಂಗೈತೆ ಅಂತೇಳಿ ಈ ವಿಡಿಯೋ ತೆಳಗೆ ಕಮೆಂಟ್ ಸೆಕ್ಷನ್ನಾಗ ಹಾಕ್ರಿ ಗೈಸ್. ನೋಡ್ರಿ ಇಲ್ಲಿ ನೀರು ಎಲ್ಲ ಹೆಂಗೆ ಹರಾಗತ್ತೈತೆ ಅಂತೇಳಿ. ಇಲ್ಲಿ ಜಸ್ಟ್ ಮಳೆ ಆಗಿದಂಗೆ ಐತಿ. ಆ ಮಳೆಗೆ ನಾವು ಸಿಕ್ಕಾಕೊಂಡಿಲ್ಲ ಅಷ್ಟೇ ಗೈಸ್. ನಿಮಗೆ ಮಾಣಿಲಿಂತ್ರ ಮಡಿಕೇರಿ ಹೋಗೋ ರೂಟ್ನ್ಯಾಗ ಈಗ ಸ್ವರ್ಗ ಸಿಗ್ತೈತಿ. ಯಾಕಂದ್ರೆ ಇದು ಫುಲ್ ಕಾಡು ಪ್ರದೇಶ ಆಗತ್ತೈತಿ ಊರು. ಹಂಗಾಗಿ ಈ ಕಡೆ ಇನ್ಮೇಲೆ ಖುಷಿ ಆಗೋದು ಗಾಡಿ ಓಡ್ಸೋಕೆ. ಯಾಕಂದ್ರೆ ಫುಲ್ ಎಂಜಾಯ್ ಮಾಡ್ಕೊಂಡು ಓಡಿಸ್ಬೋದು. ನಾನು ಹಿಂದಿನ ಟೈರ್ ಒಂದು ಸ್ವಲ್ಪ ಸರಿ ಇಲ್ಲ, ರೊಕ್ಕ ಇಲ್ಲ, ಹಂಗಾಗಿ ಹಾಕ್ಸಿಲ್ಲ. ಫುಲ್ ಎಲ್ಲ ಹತ್ತಿದ್ದು ಹೋಗೈತಿ. ಟೂ ಬಿಡೆ ಹಾಟನ ಚೂ ಬಿಡೆ, ಪಿಜ್ಜಾ ಬರ್ಗರ್ ಬೇಡೆ, ನಿಮಗೆ ಮುದ್ದೆ ಸಾರು ಕೋಡೆ. ಹೆಂಗೈತೆ? ಯಾರು ಆಡಿಷನ್ ತೊಗೊಳೋರಿದ್ರು ಹೇಳ್ರಿ, ಹಾಡಿಂದು ಬಂದುಬಿಡ್ತೀನಿ. ಅದು ಒಂದು ಬಾಕಿ ಉಳ್ದದ ಜೀವನ್ಯಾಗ. ಯೂಟ್ಯೂಬ್ ಮಾಡತ್ತೀನಿ, ಏನು ಬೇಕು ಅದು ಎಲ್ಲ ಮಾಡಾಕತ್ತೀನಿ. ಹೊಲಸಂತ್ರ ಹಾಡ್ತೀನಿ, ಪರವಾಗಿಲ್ಲ. ಹೊಲಸಂತ್ರ ಹಾಡ್ತೀನಿ ಅಂತ ನನಗೂ ಗೊತ್ತೈತಿ. ಇದು ಕಾರ್ನರಿಂಗ್ ಮಾಡಕ್ಕೆ ನನಗೆ ಸ್ವಲ್ಪ ಅಂಜಿಕೆ ಬರತ್ತೈತಿ. ಸೋಲೋ ರೈಡ್ನಾಗ ಯಾರು ಜಾಸ್ತಿ ಕಾರ್ನರಿಂಗ್ ಮಾಡಕ್ಕೆ ಹೋಗ್ಬೇಡ್ರಿ ಗಾಯ್ಸ್. ಯಾಕಂದ್ರೆ ಯಾವ ಟೈಮಿಗೆ ನಮ್ಮ ಹಣೆ ಬರೋ ಸರಿ ಇರೋಂಗಿಲ್ಲ, ನಮಗೂ ಗೊತ್ತಿರೋಂಗಿಲ್ಲ. ಹಾಗಾಗಿ ನಮ್ಮ ಸಬ್ಸ್ಕ್ರೈಬರ್ ಜಲ್ದಿ ಬೆಳೆದ್ರೆ ನಮ್ಗೆ ಯೂಟ್ಯೂಬ್ಲಿಂದ ಸ್ವಲ್ಪ ಸಣ್ಣದಾಗಿ ಅರ್ನಿಂಗ್ ಆಗಕ್ಕೆ ಶುರು ಆತಂದ್ರೆ ಹೋಗೋಣ್ರಿ. ಅದಕ್ಕೋಸ್ಕರ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮಗೆ ಇದಕ್ಕಿಂತ ಗಿಚ್ಚಿ ಕಂಟೆಂಟ್ ಕೊಡೋ ಜವಾಬ್ದಾರಿ ನಂದು ಇನ್ಮೇಲೆ. ಪಾರ್ಟ್ ವೈಸ್ ಯಾಕೆ ಬರ್ತೈತೆ ಅಂತ ಹೇಳಿದ್ರೆ ಒಂದು ವಿಡಿಯೋನಾಗ ಫುಲ್ ಲಾಂಗ್ ಹಾಕೋಕ್ಕಾಗಂಗಿಲ್ಲ. ಹಾಗಾಗಿ ಫುಲ್ ಲಾಂಗ್ ಹಾಕಕ್ಕೆ ಹೋದ್ನಂದ್ರೆ ನೀವು ಯಾರೂ ನೋಡೋಂಗಿಲ್ಲ. 1 ತಾಸಿನ ಮೂವಿ ಆಗಿಬಿಡ್ತೈತೆ. ಮತ್ತು 1 ತಾಸಿನ ಮೂವಿ ನೋಡೋಕೆ ಜನ ಹಿಂದೆ ಮುಂದೆ ನೋಡತ್ತಾರೆ. ಈಗ
ಥಿಯೇಟರಿಗೆ ಹೋಗಿ ನೋಡತ್ತಿಲ್ಲ. ಮತ್ತು ನಮ್ಮ ಯೂಟ್ಯೂಬ್ನಾಗ ಇರೋದನ್ನು ಯಾರು ನೋಡ್ತಾರೆ ಗಾಯ್ಸ್ ಅಂತ ಆಸೆ. ಅದಕ್ಕೋಸ್ಕರ ನಿಮಗೆ ಪಾರ್ಟ್ ವೈಸ್ ಬಿಡ್ತೀನಂತ. ಹೆಂಗೆ ಇರ್ತಾವ ಅಂತೇಳಿ ನೀವು ನೋಡಿ ಕೇಳಿಸಿ ಜಡ್ಜ್ ಮಾಡಿರಿ. ಹಂಗಾಗಿ ಸಬ್ಸ್ಕ್ರೈಬ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ಈಗ ಯಾರ್ಯಾರು ಬಂದು ನಮ್ಮ ಅವ್ವನ ಮುಂದೆ ನನ್ನ ಬಗ್ಗೆ ಏನು ಹುಚ್ಚರ್ಗತ್ತೆ ವೀಡಿಯೋ ಮಾಡತ್ತಾನೆ ನಿಮ್ಮ ಮಗ ಸ್ವಲ್ಪ ಹೇಳಂತ ಹೇಳತ್ತೀರಲ್ಲ, ಅದ ತಾಯಿ ನಿಮಗೆ ಚಪ್ಪಲಿ ತೊಗೊಂಡು ಹೊಡಿವಂಗೆ ಬೆಳೆ ತೋರಿಸ್ಲಿಕ್ಕಂದ್ರೆ ಹೇಳ್ರಿ ನೀವು. ಆ ಥರ ಬೆಳಿತಾನೆ ನನಗೂ ನಂಬಿಕೆ ಐತಿ. ಆ ಥರ ಬೆಳೆಸ್ತೀರ ಅನ್ನೋದು ಜನರದು ನಂಬಿಕೆ ಐತಿ. ಎಸ್ ನಾವು ಮಾಡಾಕತ್ತಿರ್ಬೋದು ಹುಚ್ಚರ್ಗತ್ತೆ ವೀಡಿಯೋ, ನೀವು ಅದನ್ನು ಯಾಕೆ ನೋಡತ್ತೀರಿ? ನಿಮ್ಗೆ ನೋಡೋಕೆ ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡ್ರಿ. ನಾನು ನಿಮ್ಮಂಥವ್ರನ್ನ ಭಾಳ ಜನನ ನೋಡಿನ ಜೀವನ್ಯಾಗ. ಅದಕ್ಕೋಸ್ಕರ ಸ್ಟಿಲ್ ಇವತ್ತಿನವರೆಗೂ ಬೆಳಿಲಿಕ್ಕಂದ್ರೂ ಯೂಟ್ಯೂಬ್ನಾಗ ಅದೀನಿ. 2 ವರ್ಷ ಆಯ್ತು ನಾನು ಡ್ರಾಪ್ಔಟ್ ಮಾಡಲಿಲ್ಲ ಯೂಟ್ಯೂಬ್ ಅನ್ಕೊಂತಿದ್ದೆ. ಬಟ್ ಗೈಸ್, ಒಂದ್ಸಲ ಹತ್ತಿದ ಕೂತ್ರಿ ಅದು ಗೆಲ್ತೈತೋ ಸೋಲ್ತೈತೋ ಅಂತ ಹೇಳಿ ನೋಡ್ದಲ್ಲ. ನಂದು ಏನಂದ್ರೆ ನನ್ಗೆ ಗೆಲ್ಲೇಬೇಕು ಅನ್ನೋದು ಗುರಿ. ನಾ ಸೋಲ್ತೀನಿ ಅಂದ್ರೆ ಸತ್ತು ಹೋಗ್ತೀನಿ. ಹಾಗಾಗಿ ಈಗ ಆ ಜಾಗದಾಗಿರೋದು ನಾನು ಸೋಲ್ತೀನಿ ಅಂದ್ರೆ ಸತ್ತು ಹೋಗ್ತೀನಿ. ಮುಂದಿನ ಮಾತೇನು ಹೇಳಾಗಿಲ್ಲ. ಆದರೆ ಸೋಲದ ಮಾತಂದ್ರೆ ಸತ್ರು ಇಲ್ಲ ಗಾಯ್ಸ್. ಒಂದು ಗೆಲ್ತೀನಿ, ಇಲ್ಲಾಂದ್ರೆ ಒಂದು ಸತ್ತು ಸಾಯ್ತೀನಿ ಅಷ್ಟೇ. ಸ್ವಲ್ಪ ಜನ ರೊಕ್ಕಲಿಂದ್ರೆ ಸಾವುಕಾರ ಆಗಿರ್ಬೋದು. ಆದ್ರೆ ನಾನು ನಿಮಗೆ ಕಂಟೆಂಟ್ ಕೊಟ್ಟು ಕಳಿಸಿ, ನಿಮ್ಮ ಪ್ರೀತಿ ಗಳಿಸ್ಕೊಂಡು ಕಳಿಸಿ, ನನ್ನ ಪ್ರೀತಿ ನಿಮಗೆ ಕೊಟ್ಟು ಕಳಿಸಿ ಸಾವುಕಾರ ಆಗಿನ ಅಂತೇಳಿ ನಾನು ಅನ್ಕೋತೀನಿ. ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆಯತನ. ಯಾಕಂದ್ರೆ ನಾ ಫೇಕ್ ಕಂಟೆಂಟ್ ಮಾಡಂಗಿಲ್ಲ ಗಾಯ್ಸ್. ಅದಕ್ಕೋಸ್ಕರ ಏನದು ರಿಯಲ್ ತೋರಿಸ್ತೀನಿ ನಾನು. ನಾ ಹೆಂಗೆ ಹೇಳ್ತೀನಿ ಹಂಗೆ ತೋರಿಸ್ತೀನಿ. ಎಲ್ಲರ ಥರ ಮೇಕಪ್ ಮಾಡ್ಕೊಂಬರಂಗಿಲ್ಲ ನಾನು. ಈಗಿನ ಜನ ಸ್ಕ್ರಿಪ್ಟ್ ಇಟ್ಕೊಂಡು ಕ್ಯಾಶ್ ವಿಡಿಯೋ ಮಾಡ್ತಾರ. ನಾವು ವಿದೌಟ್ ಸ್ಕ್ರಿಪ್ಟ್ ಇಟ್ಕೊಂಡು ಕ್ಯಾಶಿನ ಈ ಥರ ಮಾತಾಡ್ತೀವಿ. ಇನ್ನು ಏನು ಬೇಕು? ಈ ಮಳಿನಾಗೂ ನಾ ಕ್ಯಾಮ್ರಾ ಆನ್ ಮಾಡ್ಕೊಂಡು ಕೇಳಿಸಿ ಓಡ್ಸತ್ತೀನಿ ಅಂದ್ರೆ ಯಾವ ಧೈರ್ಯದ ಮೇಲೆ ಅಂದ್ರೆ ಒಳಗಡೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕೀನಿ. ಯಾವತ್ತಿದ್ರು ನಾನು ಎಷ್ಟು ಕವರ್ ಮಾಡ್ತೀನಿ ಅಂದ್ರೆ 12 ಆಗಿಬಿಡ್ತಿತ್ತು. ನಿಮಗೇನು ತೋರ್ಸೋಕ್ಕಾಗ್ತಿದ್ದಿಲ್ಲ. ನಂದು ತಲೆ ಹಾಳಾದ ಗಾಯ್ಸ್. ಫೈನಲಿ 90% ಹಾಳಾತು. ಅದಕ್ಕೋಸ್ಕರ ಏನಾರು ಮಾಡಲೇಬೇಕಲ್ಲಪ್ಪ ಈಗ ನಮ್ಮ ಜನರಿಗೆ ಮಳೆಗಾಲದ ಎಕ್ಸ್ಪೀರಿಯನ್ಸ್ ಕೊಡ್ಬೇಕಂದ್ರೆ. ಅದಕ್ಕೋಸ್ಕರ ಈ ಥರ ಮೆಥಡ್ ತೊಗೊಂಬಂದಿದ್ದು. ಯಾವ ಥರ ಅಂಥೇಳಿ ನಿಮಗೆ ತೋರಿಸ್ತೀನಂತ್ರಿ. ನೀವೇನಾರು ಈ ಕಮೆಂಟ್ ಸೆಕ್ಷನ್ನಾಗ ಹಾಕ್ರಿ ಕ್ಯಾಮ್ರಾ ಹೆಂಗೆ ಯೂಸ್ ಮಾಡತ್ತೀರ ಅಂಥೇಳಿ. ಅದರ ನೆಕ್ಸ್ಟ್ ವಿಡಿಯೋ ಮಾಡ್ತೀನಂತ. ಮಡಿಕೇರಿ ಫುಲ್ ರೈಡ್ ಕಂಪ್ಲೀಟ್ ಆದಮೇಲೆ ಕ್ಯಾಮ್ರಾ ಹಾಳಾದ್ರೆ ಹಾಳಾಗಲಿ, ಈಗ ಬೇಜಾರು ಮಾಡ್ಕೊಳಂಗಿಲ್ಲ. ಈಗ ಸಾಕಾಗಿಬಿಟ್ಟೈತೆ ನನಗೂ. ಹಂಗಾಗಿ ನಿಮಗೆ ತೋರಿಸ್ಬೇಕಂದ್ರೆ ಕ್ಯಾಮ್ರಾ ಹಾಳಾದ್ರೂ ಪರವಾಗಿಲ್ಲ, ಇನ್ನೊಂದು ತೊಗೋತೀನಂತ. ಸಾವುಕಾರ ಏನಲ್ಲ, ದುಡ್ದು ಕ್ಯಾಶಿನ ತೊಗೋಬೇಕು. ಮಳೆ ನೋಡ್ರಿ ಹೆಂಗೆ ಬರತೈತಿ. ಈ ಮಳಿನಾಗೂ ಬೈಕ್ ರೈಡ್ ಮಾಡ್ಕೊಂಡು ಅದು ನನ್ನ ಕ್ಯಾಮ್ರಾ ಆನ್ ಇಟ್ಕೊಂಡು ತೋರ್ಸಾತೀನಿ ಅಂದ್ರೆ ಇದಕ್ಕೋಸ್ಕರ ಲೈಕ್ ಮಾಡಲೇಬೇಕು ಗಾಯ್ಸ್ ನೀವೆಲ್ಲರೂ. ಕ್ಯಾಮ್ರಾ ಕವರ್ ಹಾಕಿಲ್ಲ ಏನಿಲ್ಲ. ಈ ಮಳಿನಾಗ ಕ್ಯಾಮ್ರಾ ಕವರ್ ಹಾಕ್ಲಾರ್ದ ಫಸ್ಟ್ ಟೈಮ್ ಓಡ್ಸಾತೀನಿ ಅಂದ್ರೆ ನನ್ನ ಜೀವನ್ಯಾಗ ಕ್ಯಾಮ್ರಾ ಏನಾರು ಆದ್ರೆ ನನಗೆ ಗೊತ್ತಿಲ್ಲ ಗಾಯ್ಸ್. ಈ ಮಳಿನಾಗ ಯಾವತ್ತೂ ನಾ ಈ ಥರ ಕ್ಯಾಮ್ರಾ ಹಾಕ್ಕೊಂಡು ಮಳಿನಾಗ ಯಾವತ್ತೂ ಓಡ್ಸೋನ ಮಗನ ಅಲ್ಲ ನನ್ನ ಜೀವನ್ಯಾಗ. ಫಸ್ಟ್ ಟೈಮ್ ಲೈಫ್ನಾಗ ಫಸ್ಟ್ ಟೈಮ್ ಇದು ಈ ಥರ ಮಾಡತ್ತಿದ್ದು. ಹೊಸ ಎಕ್ಸ್ಪೀರಿಯನ್ಸ್, ಹೊಸ ಅನುಭವ ಯಾವ ಥರ ಇರುತ್ತೆ ಅಂತೇಳಿ ನೋಡೋಣಂತ್ರಿ. ನೋಡಿಲ್ಲ ಕ್ಯಾಮ್ರಾ ಒರೆಸಿದ್ರೆ ಏನು ಪ್ರಯೋಜನ ಇಲ್ಲ. ನಿಮಗೆ ಖುಷಿ ಆಗತ್ತಿಲ್ಲ ಗಾಯ್ಸ್, ಅದೇ ಹೇಳ್ರಿ ನನಗೆ. ನಾನು ಕ್ಯಾಮ್ರಾನಾಗ ನೀರು ಹೋದ್ರೂ ಪರವಾಗಿಲ್ಲ, ನಿಮಗಿಂತ ಒಳ್ಳೆ ನೇಚರೇ ನಾವು ಎಂಜಾಯ್ ಮಾಡ್ಸತ್ತೀನಲ್ಲ, ಅದು ಮೇನ್ ಪಾಯಿಂಟ್ ನನಗೆ ಬೇಕಾಗಿರೋದು. ಗ್ಯಾಸ್ ಲುಕ್ ಎಟ್ ದಿಸ್ ಸೋಲಾರ್ ರೈಡರ್. ಇವನು ಸೋಲೋ ರೈಡರ್, ನಾನು ಸೋಲೋ ರೈಡರ್. ಅವರು ಸಹ ಸಿಂಗಲ್, ನಾನು ಸಹ ಸಿಂಗಲ್. ಇಬ್ರು ಸಿಂಗಲ್ ಹೋಗ್ತೀವಿ. ಅಲ್ಲಿ ಮುಂದೆ ಹೋಗಿ ಮೀಟ್ ಮಾಡೋಣ. ಅವರು ಕೇರಳಲಿಂದ ಬಂದಾರೆ ಮೋಸ್ಟ್ಲಿ. ಹಂಗಾಗಿ ಮುಂದೆ ನೋಡೋಣ್ರಿ ಗಾಯ್ಸ್. ಫೈನಲಿ ಮುಂದೆ ನೋಡೋಣ. ಕ್ಯಾಮ್ರಾ ಆನ್ ಐತಿ, ಮಳಿನೇ ಯಾಕಂದ್ರೆ ಕೇರ್ ಮಾಡತ್ತಿಲ್ಲ ನಾನು. ಸುಮ್ಮನೆ ಕ್ಯಾಮ್ರಾ ಆಫ್ ಮಾಡ್ಕೊಂಬಂದೀನಿ. ಯಾಕಂದ್ರೆ ನಾ ಏನೋ ಫೀಲ್ ಮಾಡತ್ತೀನಿ ಗೊತ್ತಾಗ್ತಾ ಈ ರೋಡಿನ ಬಗ್ಗೆ. ಇಷ್ಟೆಲ್ಲ ನೇಚರ್ ಸೂಪರಾಗಿರ್ಬೇಕಾದ್ರೆ ನಾವು ಯಾಕೆ ಈ ಥರ ಪ್ಲಾಸ್ಟಿಕ್ ಎಲ್ಲ ಹೋಗ್ತಾರೆ ನಮ್ಮ ಜನ ಅಂತೇಳಿ ನನಗೂ ಗೊತ್ತಿಲ್ಲ. ನೋಡ್ರಿ ಎಂಥ ಒಳ್ಳೆ ಬ್ಯೂಟಿಫುಲ್ ಪ್ಲೇಸ್ ಗೈಸ್ ಇವೆಲ್ಲ. ಇಂಥ ಜಾಗದಾಗ ನೀವೆಲ್ಲ ಕಸ ಹೋಗೋದಂದ್ರೆ ಹೆಂಗೆ ಅಲ್ಲಿ ನೋಡ್ರಿ, ಅಲ್ಲಿ ಮೋಡ ಫುಲ್ ತುಂಬೈತಿ ಮೇಲೆ. ಓ ಮೈ ಗಾಡ್, ಸೋಲಾರ್ ರೈಡ್ ಎಕ್ಸ್ಪೀರಿಯನ್ಸ್ ಮಸ್ತ್ ಇರ್ತೈತಿ. ಯಾರ್ಯಾರು ಮಾಡಿಲ್ಲ ಇನ್ನೂವರೆಗೆ ಮಾಡಿರಿ. ನಾನಂದ್ರೂ ಮಾಡಾಕತ್ತೀನಿ. ಏನು ಬೇಕು ಅದು ನೋಡ್ಬೋದು. ಅಲ್ಲಿ ತರಬಿಸ್ಬೋದು.
ಅಲ್ಲಿ ನಿಂದಿರ್ಬೋದು. ಪ್ರತಿ ಒಂದನ್ನು ನಿಮ್ಮ ಪಾಡಿಗೆ ನೀವು, ನಿಮ್ಮನ್ನು ಯಾರು ಜಡ್ಜ್ ಮಾಡೋರು ಇರೋಂಗಿಲ್ಲ, ಯಾರು ಇರೋಂಗಿಲ್ಲ. ನಾವೊಂದು ಚಹಾ ಕುಡಿತೇನಂತ ಅಲ್ಲೇ ಟೈಮ್ ಲ್ಯಾಪ್ಸ್ ಇಡೋಣಂತ್ರಿ ಗುಡ್ಡದ ಹೆಂಗಿರ್ತೈತೆ ಅಂತೇಳಿ ತೋರಿಸ್ತೀನಿ ನಿಮಗೆ. ನಾ ಮಾತಾಡಿದ ಎಲ್ಲ ರೆಕಾರ್ಡ್ ಆಗಿರ್ಬೇಕು, ಯಾಕಂದ್ರೆ ಮೇನ್ ಕಂಟೆಂಟ್ ಇರೋದು ಅಲ್ಲೇ. ಯಾರ್ದು ಫೋನ್ ಬರೋದೈತಿ, ಯಾರ್ದು ಅನ್ನೋದು ನನಗೂ ಗೊತ್ತಿಲ್ಲ. ಮಮ್ಮಿ ಹಚ್ಚತಿರ್ಬೋದು. ಭಾಳ ಅಂದ್ರೆ ಡೈಲಿ ಕೆಲಸ ಮಾಡೋರಿಗೆ ಕಿರಿಕಿರಿ ಆಗ್ಬೋದು, ನಮಗೆ ಮಾತ್ರ ಎಂಜಾಯ್. ಅದಕ್ಕೆ ಅನ್ನೋದು ಸ್ವಲ್ಪ ನೇಚರನ್ನು ಎಂಜಾಯ್ ಮಾಡಿರಿ ಅಂಥೇಳಿ. ಮಳೆ ಬಂತು, ಜೋರು ಮಳೆ ಬಂತು. ಫಾಗ್ ಇಲ್ಲ ಮುಂದೆ ನೋಡ್ರಿ, ಇಲ್ಲಿ ಹೆಂಗೆ ಬೀಳತೈತೆ ನೋಡ್ರಿ ಫಾಗ್. ಹಂಗಿಲ್ಲ, ಈಗ ನೋಡಿದ್ರೆ ಫುಲ್ ಫಾಗ್ ತುಂಬ ಐತೆ. ಅದ್ರ ಹಿಂದ್ಗಡೆ ನೋಡ್ರಿ, ಈ ಹರಿವು ಫಾಲ್ಸಿಗೆ ನೋಡ್ರಿ. ಓ ಮೈ ಗಾಡ್, ಹೆಂಗೆ ಬರತೈತಿ, ಸೈಕ್ ಆಗಿ ಬರತೈತಿ. ಸೂಪರ್. ಹಾಲು ಉಕ್ಕದಂಗೆ ಉಕ್ಕಾಕತ್ತೈತಿ. ಗಾಯ್ಸ್ ಮೋಡ ನೋಡ್ರಿ ಗಾಯ್ಸ್, ಎಂತ ಫೀಲ್ ಇದೆ. ಓ ಮೈ ಗಾಡ್, ಓ ದೇವ್ರೇ, ಇಂಥ ಒಳ್ಳೆ ಸ್ವರ್ಗ ಕೊಡ್ತಿ ಅನ್ನಂಗೆ ಅನ್ಕೊಂಡಿದ್ದಿಲ್ಲ ನಾನು. ಓ ಮೈ ಗಾಡ್ ಗಾಯ್ಸ್ ನೋಡ್ರಿ, ಅದಕ್ಕೋಸ್ಕರ ಹೇಳೋದು ಮಡಿಕೇರಿ ಬರ್ರಿ ಅಂತೇಳಿ. ಮುಂದೆ ಫಾಗ್ ನೋಡ್ರಿ ಗೆಳೆಯ, ಸಿಕ್ಕಾಳ ಗೆಳೆಯ. ಇಂಥ ಒಳ್ಳೆ ಜಾಗದಾಗ ನಮ್ಮ ಬ್ರೇಕಪ್ ಸಾಂಗ್ ನಮ್ಮ ಉತ್ತರ ಕರ್ನಾಟಕದ ಹಾಕಿದೀವಿ ಅಂದ್ರೆ ಎಂತ ಸೆಕ್ಸಿ ಇರ್ತೈತೆ ಗೊತ್ತೈತೆ. ಓ ಸೂಪರ್, ಎಂತ ಸೂಪರ್. ಏನಿದು, ಕುಂತ್ರು ನಿಂತ್ರು ಬಾರಿ ಮುದ್ದು ಮಾತನಾಡಿ ಬೇಯ್ಬಿಟ್ಟು ಸುತ್ತಿದ್ದಿ ಟುಂಡು ಮಸಿಹ ಬೆಲ್ಲ ಕೊಡುತ್ತಿದ್ದಿ, ಬೆಲ್ಲ ಕೊಟ್ಟಿದ್ದಿ ನನಗುದಿಲ್ಲ ನಿಂತ ಪ್ರೀತಿ. ಓ ಮೈ ಗಾಡ್, ನನ್ನ ಸಲ ಗೆಳೆಯ ಕೇಳಿದ್ದೇನ ಗೆಳೆಯ. ದೇವ್ರೇ, ಏನಿದು ಫೀಲಿಂಗ್. ಓ ಮೈ ಗಾಡ್ ಗಾಯ್ಸ್, ನನ್ನ ಲೈಫ್ನಾಗ ಕರೆ ಅಂತೀನಿ ಇಂಥ ಒಳ್ಳೆ ಜಾಗಕ್ಕೆ ಬಂದು ನಾನು ಖುಷಿ ಪಟ್ಟಿರೋ ಅಷ್ಟು ಬರ್ಲಾಕ ಗಟ್ಟಿಯಾಗ ಬಡತನ ಇದ್ರು ಗರಟಿ ತುರಟ್ಯಾಗ. ಎಂತ ಸೈಕ್ ಇದು. ಓ ಮೈ ಗಾಡ್, ಫಾಗಿಂತ್ರ ತುಂಬಿರೋ ಮಡಿಕೇರಿ ಗಾಯ್ಸ್. ಯಾಕೆ ಇದನ್ನ ನಮ್ಮ ಒಬ್ಬರು ಫ್ರೆಂಡ್ ಅದಾರ ಮಡಿಕೇರಿಯಾಗ, ಅವ್ರು ನನಗೆ ಹೇಳಿದ್ರೆ ಕರ್ನಾಟಕದ ಕಾಶ್ಮೀರ ಅಂತೇಳಿ ಕರೀತಾರೆ ಮಡಿಕೇರಿಗೆ ಅಂತೇಳಿ. ನಾ ಇವತ್ತು ಒಪ್ಕೊಂಡೆ ಕರ್ನಾಟಕದ ಕಾಶ್ಮೀರ ಅಂತೇಳಿ ಯಾಕೆ ಕರೀತಾರಪ್ಪ ಅಂತೇಳಿ ಮಡಿಕೇರಿಗೆ. ನೋಡ್ರಿ ಗಾಯ್ಸ್, ಇಂಥ ಒಳ್ಳೆ ವ್ಯೂ ನಮ್ಮ ಜೀವನದಾಗ ಸಿಗಂಗಿಲ್ಲ. ನನ್ನ ಲೈಫ್ನಾಗ ಬೆಸ್ಟ್ ಟು ಬೆಸ್ಟ್ ಎಕ್ಸ್ಪೀರಿಯನ್ಸ್ನಾಗ ಐತಲ್ಲ, ಟಾಪ್ ನಂಬರ್ 1 ಎಕ್ಸ್ಪೀರಿಯನ್ಸ್ ಅಂದರೆ ಇದೇ ಈಗ ಅನ್ಕೋಬೋದು. ಎಂಥ ಒಳ್ಳೆ ನೋಡ್ರಿ. ಓ ಮೈ ಗಾಡ್, ಸಣ್ಣ ಸಣ್ಣ ವಾಟರ್ ಫಾಲ್ಸ್, ಸಣ್ಣ ರಿವರ್ ಕ್ರಾಸಿಂಗ್, ಇಂಥ ಒಳ್ಳೆ ವ್ಯೂ ನನ್ನ ಲೈಫ್ನಾಗ ಮರೆಯೋಕ್ಕಾಗಂಗಿಲ್ಲ ಇಂಥ ಒಳ್ಳೆ ರೂಟನ್ನು. ಓ, ನಾನು ಎಲ್ಲ ಗಾಡಿ ಸುಮ್ಮನೆ ಬಿಟ್ಕೆ ಸುಮ್ಮನೆ ರಿವರ್ಸ್ ಆರಾಮ್ ಹಿಂದೆ ಹೋಗತ್ತೀನಿ. ಯಾಕಂದ್ರೆ ಅವ್ರು ಎಂಜಾಯ್ ಮಾಡಲಿ ಗಾಯ್ಸ್, ನಾವು ಎಂಜಾಯ್ ಮಾಡಾಕತ್ತೀವಿ ಅಂದಮೇಲೆ ಅವರು ಎಂಜಾಯ್ ಮಾಡಲಿ. ಗೈಸ್ ಇದನ್ನು ವಿಡಿಯೋ ಇಲ್ಲಿಗೆ ಏನು ಮಾಡತ್ತೀನಿ, ಯಾಕಪ್ಪ ಅಂತ ಹೇಳಿದ್ರೆ ಪಾರ್ಟ್ 2 ವಿಡಿಯೋ ಇದಕ್ಕಿಂತ ಬೆಂಕಿ ಐತಿ. ನಿಮಗೆ ಕಂಟೆಂಟ್ ಮಿಸ್ ಆಗಬಾರ್ದು ಅಂತ ಹೇಳಿ ಕಳಿಸಿದೆ, ಇಲ್ಲಿಗೆ ಏನು ಮಾಡತ್ತೀನಿ. ಇದೇ ವಿಡಿಯೋನ ಇಷ್ಟಾಗಿತ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಪಾರ್ಟ್ 2 ವಿಡಿಯೋಗೋಸ್ಕರ ದಯವಿಟ್ಟು ಕಾಯ್ತಾರ್ರಿ ಗೈಸ್, ಯಾಕಂದ್ರೆ ಇದಕ್ಕಿಂತ ಬೆಂಕಿ ಕಂಟೆಂಟ್ ಐತೆ ಅದ್ರನ್ಯಾಗ. ಅದಕ್ಕೋಸ್ಕರ ಮಿಸ್ ಆಗಬಾರ್ದು ನಿಮಗಂತ ಹೇಳಿ ನೋಡ್ರಿ. ಈಗ ಇಲ್ಲಿ ಬೀಸುವ ಗಾಳಿ ಊರಲ್ಲಿ ಯಾಕಿಲ್ಲ, ಇಲ್ಲಿ ಸಿಕ್ಕುವ ಪಾಠ ಶಾಲೆಯಲ್ಲಿ ಯಾಕಿಲ್ಲ. ನರಮನುಷ್ಯ ಕಲಿಯಲ್ಲ ಒಳ್ಳೆಯದು ಉಳಿಸ